ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನಾನು ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ಒಂದು ರಾಗಿ ಹಲ್ವಾ ಮಾಡೋಣ, ಬೇಸಿಗೆ ಕಾಲ ತಂಪಿರತ್ತೆ ಅಂಥೇಳಿ. ಯಾವುದಾದ್ರೂ ಒಂದು ಲೋಟ ತೊಗೊಳ್ಳೋದು. ನಾನು ಸ್ವಲ್ಪ ದೊಡ್ಡ ಲೋಟನೇ ತೊಗೊಂಡಿದ್ದೀನಿ. ಒಂದು ಲೋಟ ರಾಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕದು. ಆ ರಾಗಿದು ನೀರೆಲ್ಲ ತುಂಬ ತಿಳಿಯಾಗಿ ಬರಬೇಕು, ಅಲ್ಲಿವರೆಗೂ ತೊಳಿಬೇಕು. ಅದ್ರ ಹೊಟ್ಟೆಲ್ಲ ಹೋಗಬೇಕು. ಹಾಗೆ ನಾನು 8 ಗಂಟೆ ಕಾಲ ಫುಲ್ ನೈಟ್ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ಚೆನ್ನಾಗಿ ರುಬ್ಕೊಳ್ಬೇಕು. 2 ಸರ್ತಿ ರಾಗಿನ ರುಬ್ಕೊಳ್ಳೋದು ಮತ್ತು ಕಾಯಿ ಹಾಲು ತೆಕ್ಕೊಳ್ಳೋದು, ಅಷ್ಟು ನೀರಲ್ಲೇ ಎಲ್ಲನೂ ಮುಗಿಸ್ಕೊಳ್ಬೇಕು. ಅದೊಂದು ಅಳತೆ ಅಂತ ಇಟ್ಕೊಳ್ಬೇಕು. ರಾಗಿ ಹಾಲ್ಬಾಯಿ ಯಾವಾಗಲೂ ಮಾಡಲ್ಲ, ಅಪರೂಪಕ್ಕೆ ಒಂದೊಂದು ಸರ್ತಿ ಮಾಡೋದು. ಸ್ವಲ್ಪ ಈ ರಾಗಿ ಹಾಲು ತೆಗೆಯೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಆದರೂ ತಿನ್ನಬೇಕಂದ್ರೆ ಮಾಡಲೇಬೇಕು. ತಿನ್ನುವಾಗ ಆ ಕಷ್ಟಪಟ್ಟಿದ್ದೆಲ್ಲ ಏನೂ ಗೊತ್ತಾಗಲ್ಲ. ರಾಗಿ ಹಾಲು ಹಾಕುವಾಗ ಡೈರೆಕ್ಟಾಗಿ ಬಟ್ಟೆಗೆ ಸೋಸಿದರೆ ಬಟ್ಟೆ ಪಾತ್ರೆ ಒಳಗೆ ಹೊರಟೋಗುತ್ತೆ. ಹಾಗಾಗಿ ಫಸ್ಟ್ ಒಂದು ಜಾಲರಿ ಇಟ್ಕೊಂಡು ಆಮೇಲೆ ಬಟ್ಟೆ ಇಟ್ಕೊಂಡಿದ್ದೀನಿ. ಬಟ್ಟೆ ಸ್ವಲ್ಪ ದೊಡ್ಡದಾಗೇ ಇರಲಿ. ರಾಗಿ ಹಾಲು ಹಿಂಡುವಾಗ ಅದು ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದೊಡ್ಡ ಬಟ್ಟೆ ಇದ್ರೇ ಒಳ್ಳೆಯದು. ರಾಗಿನ ಒಂದು 2-3 ಸರ್ತಿ ನಾವು ಇಟ್ಕೊಂಡ ನೀರಿಗೇ ರುಬ್ಬಿ ಅದನ್ನು ಹಾಲು ತಕ್ಕೊಳ್ಬೇಕು. ಜೊತೆಗೆ ಒಂದು 4 ಏಲಕ್ಕಿನೂ ಅದ್ರ ಜೊತೆಗೆ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲ ರಾಗಿ ರುಬ್ಬಿ ಆಗಿದೆ. ಇದು ಇನ್ನು ಕೆಲಸಕ್ಕೆ ಬರಲ್ಲ. ಇವಾಗ ಇದನ್ನು ಗಿಡದ ಬುಡಕ್ಕೆ ಹಾಕ್ಬೋದು, ಇಲ್ಲಾಂದರೆ ಬಿಸಾಕ್ಬೋದು. ಅದರಲ್ಲಿ ಹಾಲಿಲ್ಲ, ಮತ್ತು ದೋಸೆಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅದು. ರಾಗಿಯಲ್ಲಿ ಮಾಡೋ ಪದಾರ್ಥ ಅಂದ್ರೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಒಂದು ಸರ್ತಿ ಈ ಥರ ಮಾಡ್ಕೊಂಡು ತಿನ್ನಿ. 1-2 ದಿವಸ ಇಟ್ಕೊಳ್ಳೋಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ತುಪ್ಪ ಎಲ್ಲ ಯೂಸ್ ಮಾಡಿರ್ತೀವಿ, ತೆಂಗಿನಕಾಯಿ ಹಾಕಿರ್ತೀವಲ್ವ, ತೆಂಗಿನಕಾಯಿ ಹಾಲು ಹಾಕಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ನಾನು ಏನು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಾಮೆಂಟಲ್ಲಿ ಹೇಳಿ. ನೀವು ರಾಗಿ ಹಾಲ್ಬಾಯಿ ಮಾಡೋದಂದರೆ ಸ್ವಲ್ಪ ಟೈಮ್ ಇಟ್ಕೊಂಡೇ ಮಾಡಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹೊಸದಾಗಿ ಒಡ್ಕೊಂಡಿರ್ತೀವಲ್ವ ತೆಂಗಿನಕಾಯಿ, ಅದು ತುಂಬ ಚೆನ್ನಾಗಿರುತ್ತೆ. ಹಾಲು ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿಗಳನ್ನು ಚೂರುಗಳನ್ನಾಗಿ ಮಾಡಿಕೊಂಡು ನಾವು ರಾಗಿ ಮೆಜರ್ಮೆಂಟಿಗೆ ತೊಗೊಂಡಿದ್ವಲ್ವ ಲೋಟ, ಆ ಲೋಟಕ್ಕೆ ಫುಲ್ಲಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಕಾಯಿ ಹಾಲು ಚೆನ್ನಾಗಿ ತೊಗೊಳ್ಬೇಕು. ಫಸ್ಟ್ ಹಾಲು ಅದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಆಮೇಲೆ 1-1.5 ಲೋಟ ನೀರು ಹಾಕಿ ಕಾಯಿ ಹಾಲು ತಗೊಳ್ಬೇಕು. ಇದು ಫಸ್ಟ್ ಹಾಲು ತೊಗೊಳ್ತಾ ಇದ್ದೀನಿ. ಮತ್ತು 2ನೇ ಸರ್ತಿನೂ ನೀರು ಹಾಕ್ಕೊಂಡು ರುಬ್ಬಿ ಕಾಯಿ ಹಾಲು ತೊಗೊಳ್ಬೇಕು. ಮತ್ತು ಆ ಕಾಯಿದು ಈ ರುಬ್ಬಿದ್ದಿರುತ್ತಲ್ವ, ಅದನ್ನು ಬಿಸಾಕೋದು ಬೇಡ, ಪಲ್ಯಕ್ಕೆಲ್ಲ ಹಾಕ್ಬೋದು. ಈ ಕಾಯಿ ಚೂರು ಇರುತ್ತಲ್ವ ತರಿ, ಅದನ್ನು ನಾನು ಪಲ್ಯಕ್ಕೆ ಹಾಕ್ತೇನೆ. ನೋಡಿ, ಇವಾಗ ಇದು ರಾಗಿ ಹಾಲು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತಳದಲ್ಲಿ ಗಟ್ಟಿಯಾಗಿ ನಿಂತಿರುತ್ತೆ. ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು. ಮತ್ತು ಕಾಯಿ ಹಾಲು ತೆಗೆದಿಟ್ಟಿದ್ದಿರುತ್ತಲ್ವ, ಇದನ್ನು ಹಾಕ್ಕೊಳ್ಬೇಕು. ಆಮೇಲೆ ಬೆಲ್ಲ ಮೆಜರ್ಮೆಂಟ್ ಹೇಗೆ ತೊಗೊಂಡಿದ್ದೀನಂದರೆ 1/4 ಲೋಟ ತೊಗೊಂಡಿದ್ದೀನಿ. 1.5ಇಂದ 2 ಲೋಟದವರೆಗೂ ಬೆಲ್ಲ ಹಾಕ್ಕೊಳ್ಬೋದು. 1/4 ಹಾಕಿದರೆ ಕರೆಕ್ಟಾಗಿರುತ್ತೆ ಸ್ವೀಟು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಏಲಕ್ಕಿ ಹಾಕಿದ್ನಲ್ಲ, ಒಳ್ಳೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈ ಪಾತ್ರೆಗೆ ರಾಗಿ ಹಾಲು, ಕಾಯಿ ಹಾಲು, ಬೆಲ್ಲ, ಅಳತೆಗೆ ತಕ್ಕನಂಗೆ ಬೆಲ್ಲ ಮತ್ತು 4 ಏಲಕ್ಕಿ ಹಾಕಿದ್ದೀನಿ. ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಹಾಲ್ಬಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಹೆಚ್ಚಾಗಿರುತ್ತೆ. ಇವಾಗ ಸ್ಟವ್ ಹಚ್ಕೊಂಡು ಇದನ್ನು ಇವಾಗ ಕಲಿಸ್ತಾ ಇರಬೇಕು. ಕೈ ಬಿಡಬಾರ್ದು, ಇಲ್ಲಾಂದರೆ ಗಂಟಾಗುತ್ತೆ. ಮಧ್ಯೆ ಇದಕ್ಕೆ ಹೆಚ್ಚು ತುಪ್ಪ ಬೇಡ. ಮಧ್ಯೆ 1.5 ಚಮಚ 3 ಸರ್ತಿ ತುಪ್ಪ ಹಾಕ್ಕೊಂಡ್ರೆ ಸಾಕು.
ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚೆನ್ನಾಗಿ ಶೈನಿಂಗು ಕೊಡುತ್ತೆ. ಸುಮಾರು ಥರದ ಹಲ್ವಾಯಿ ಮಾಡ್ತಾರೆ, ಅದರಲ್ಲಿ ನನಗೆ ರಾಗಿ ಹಲ್ವಾಯಿ ಅಂದರೆ ತುಂಬ ಇಷ್ಟ. ತಿಂತಾ ಇದ್ದರೆ ಹಾಗೆ ಒಳಗೆ ಹೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡಿ ಗಮನಿಸಿ, ಅದು ತಿನ್ನುವಾಗ ಇಲ್ಲಿ ಗಂಟ್ಲು ಕೆಳಗೆಲ್ಲ ತಂಪಾಗಿ ಇಳಿತಾ ಇರುತ್ತೆ, ಗುಳುಮ್ ಅಂತ ನುಂಗ್ಬೋದು. ನೋಡಿ ಇದು ಆಗ್ತಾ ಬಂದಿದೆ, ಮುಕ್ಕಾಲು ಆಗಿದೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಿಗೆ ಸ್ವಲ್ಪ ಹಾಕಿ ನೋಡ್ಕೊಳ್ಬೇಕು, ಅದು ಕರಗಲ್ಲ, ನೀರಲ್ಲಿ ಕರಗಲ್ಲ ಅಂದರೆ ಅದು ಆಗ್ತಾ ಬಂದಿದೆ ಅಂತ. ತುಪ್ಪ ಸವರಿದ ಪ್ಲೇಟಿಗೆ ಹಾಕಿದರೆ ಆಗುತ್ತೆ, ಇಲ್ಲ ಬರೀ ಪ್ಲೇಟಿಗೆ ಒಂದು ಬಟರ್ ಪೇಪರ್ ಇಟ್ಟು ಹಾಕಿದರೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಇವಾಗ ಹಲ್ವಾಯಿ ನೋಡಿ ರೆಡಿಯಾಗಿದೆ. ಇವಾಗ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹುಷಾರಾಗಿ ಹಾಕ್ಕೊಳ್ಬೇಕು, ಪಾತ್ರೆನೂ ಬಿಸಿ ಇರುತ್ತೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ನೋಡಿದ್ರಲ್ಲ. ಎಲ್ಲರೂ ಹಲ್ವಾಯಿ ಮಾಡ್ತಾ ಇರ್ತಾರೆ, ಆದರೆ ನಾನು ನನ್ನ ಕ್ರಮದಲ್ಲಿ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟವಾಗ್ಬೋದು ಅಂತ ಯೋಚನೆ ಮಾಡಿದ್ದೀನಿ. ಇಷ್ಟವಾದವರು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. 1-2 ಗಂಟೆ ಕಾಲ ಹಾಗೆ ಬಿಟ್ಟರೆ ತಣ್ಣಗಾಗಿ ಸೆಟ್ ಆಗಿರುತ್ತೆ, ಆಮೇಲೆ ಪೀಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಬಟರ್ ಪೇಪರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ಬಟರ್ ಪೇಪರ್ ಇಟ್ಟಿರೋದ್ರಿಂದ ಒಂಥರ ಡಿಸೈನ್ ಥರ ಬಂದಿದೆ ನೋಡಿ, ಕ್ರಿಸ್ಕಾ ಕ್ರಾಸ್ ಡಿಸೈನ್ ಥರ ಆಗಿದೆ. ಅದು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪೀಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಸರ್ತಿ ಟ್ರೈ ಮಾಡಿ. ಬೇಕಾದರೆ ಇದಕ್ಕೆ ಒಂದು 7-8 ಬಾದಾಮಿ ನೆನೆಸಿನೂ ಅದು ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ನೋಡಿ ಇಷ್ಟು ದಪ್ಪವಾಗಿ ಕಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ.